ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ಸಾರು. ಅದು ಮೊದಲೇನು ಮಾಡ್ಕೊಬೇಕಂದ್ರೆ ಅದಕ್ಕೆ ಬೇಳೆನ ತೊಳೆದು ಎಷ್ಟು ಬೇಕೋ ಅಷ್ಟು ಬೇಳೆನ ತೊಗೊಂಡು ತೊಳೆದು ಅದನ್ನ ಒಂದು ಟೊಮೆಟೊ ಹಾಕಿ ಒಂದು 4 ವಿಸಲ್ ಹೊಡ್ಸೋಣ. ಬೇಳೆ ಕುದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು ಟೊಮೆಟೊ ಜೊತೆಗೆ. ಆಮೇಲೆ ಪಾಲಕ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಏನೇನು ಬೇಕಂತಂದರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆನ ಈ ಥರ ಕುಟ್ಟಿಟ್ಕೊಬೇಕು. ಆಮೇಲೆ ಈರುಳ್ಳಿ ಬೇಕು. ಆಮೇಲೆ ಮಸಾಲೆ ಏನೇನು ಬೇಕಂದ್ರೆ ಧನಿಯಾ ಪೌಡ್ರು, ಜೀರಾ ಪೌಡ್ರು, ಸಾಂಬಾರು ಪೌಡ್ರು, ಇದು ಅರ್ಧ ಸ್ಪೂನ್ ಹಾಕೊಳ್ಳಿ. ಖಾರ ಅಂದರೆ ಹಸಿಮೆಣಸಿನ್ಕಾಯಿ ಹಾಕತ್ತೀವಿ, ಬೇಕಂದರೆ ಕಡಿಮೆ ಬಿದ್ದರೆ ಎಕ್ಸ್ಟ್ರಾ ಖಾರ ಪುಡಿ ಹಾಕೊಳ್ಳೋಣ. ಆಮೇಲೆ ಹಸಿ ಕಾಯಿ ಇರುತ್ತಲ್ವಾ, ಅದನ್ನು ತುರ್ದಾದ್ರೂ ಹಾಕೊಬೋದು ಅಥವಾ ಮಿಕ್ಸಿಗೆ ಹಾಕಿದ್ರೂ ಹಾಕೊಬೋದು. ಆಮೇಲೆ ಸಾಸಿವೆ, ಜೀರಿಗೆ ಆಲ್ರೆಡಿ ಹಾಕಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ ತಕ್ಷಣನೇ ಕರಿಬೇವೇನು ಬೇಡ. ಆಮೇಲೆ ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿರ್ತೀವಲ್ವ ಅದು ಹಾಕೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಆಯಿಲಲ್ಲಿ ಬೇಯಬೇಕು. ಅದರದ್ದು ಘಮ ಬರುತ್ತೆ ಅಡುಗೆಯಲ್ಲಿ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ಚೆನ್ನಾಗಿ ಬೆಂದ ಮೇಲೇ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಈರುಳ್ಳಿ ಬೇಯಕ್ಕೆ ಬಿಡೋಣ. ಇವಾಗ ಈರುಳ್ಳಿ ಎಲ್ಲ ಬಂದಿದೆ, ಎಲ್ಲ ಮಸಾಲ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಮಸಾಲೆ ಒಂದು ನಿಮಿಷನ ಪೂರ್ತಿ ಅಲ್ಲ, ಒಂದು 20 ಸೆಕೆಂಡ್ಸು ಎಲ್ಲ ಹೀರ್ಕೋರಿಗೆ ಬಿಟ್ಟು ಆ ಮಸಾಲೆ ಎಣ್ಣೆ ಬಿಟ್ಕೊಳತ್ತೆ ನೋಡಿ. ಈ ಥರ ಎಣ್ಣೆ ಬಿಟ್ಕೊಳತ್ತಲ್ವ, ಇವಾಗ ಪಾಲಕ್ ಹಾಕ್ಬಿಡೋಣ. ಈ ಪಾಲಕ್ಕು ಬೆಂದು ಸ್ವಲ್ಪ ಟೈಮ್ ತಗೊಳತ್ತೆ, ಎಲ್ಲ ಬಾಡೋಗ್ಬೇಕು, ಅಷ್ಟು ಬೇಯಿಸ್ಬೇಕು. ಇವಾಗ ನೋಡಿ ಪಾಲಕ್ ಎಲ್ಲ ಬೆಂದಿದೆ, ನೀರೆಲ್ಲ ಹೋಗಿದೆ ಆಲ್ಮೋಸ್ಟು. ಇವಾಗ ಏನು ಮಾಡಬೇಕು, ಬೇಳೆ ಹಾಕ್ಕೊಬೇಕು. ಬೇಳೆ ಎಲ್ಲ ಆಮೇಲೆ ರುಬ್ಬಿರ್ತೀವಲ್ವ ಕೊಬ್ಬರಿ, ಅದನ್ನ ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿ ಕೊಬ್ಬರಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗಿದ್ದ ಕುದಿಯಕ್ಕೆ ಬಿಡೋಣ. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದ್ರೆ ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ತೀರಾ ನೀರಾದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಗಟ್ಟಿಯಾಗಿ ಇರಲಿ, ಆ ಥರನೇ ಮಾಡ್ಕೊಳ್ಳಿ. ಸ್ವಲ್ಪ ಕುದೀಲಿ ಇದು ಚೆನ್ನಾಗಿ. ಒಂದು 5 ನಿಮಿಷ ಚೆನ್ನಾಗಿ, 5-10 ನಿಮಿಷ ಚೆನ್ನಾಗಿ ಕುದಿಸಿ ಈ ಥರ ನೋಡಿ, ಈ ಥರ ಆಗುತ್ತೆ. ಲಾಸ್ಟಲ್ಲಿ ಖಾರ ಕಡಿಮೆ ಆದರೆ ಒಂಚೂರು ಅಚ್ಚ ಖಾರದ ಪುಡಿ ಹಾಕಿ.